ಸಂಸತ್ ಭವನಕ್ಕೆ ನುಗ್ಗಿದ್ದಂಥ ಮನೋರಂಜನ್ ಅವರ ಎದುರು ಮನೆಯ ನಿವಾಸಿಯಾಗಿರುವಂಥ ಅಕ್ಷಯ್ ಅವರು ನಮ್ಮ ಜೊತೆ ಇದ್ದಾರೆ. ಅವ್ರನ್ನೇ ಮಾತಾಡಿಸ್ತೇನೆ ಮನೋರಂಜನ್ ಬಗ್ಗೆ. ಸರ್, ನಿಮ್ಗೆ ಗೊತ್ತಾಗಿದೆ ವಿಚಾರ ಎಲ್ಲವೇ. ಮನೋರಂಜನ್ ಹೇಗಿದ್ದ ಸರ್ ನಿಮಗೆ ಈ ಏರಿಯಾದಲ್ಲೆಲ್ಲ? ಏರಿಯಾದಲ್ಲಿ ಚೆನ್ನಾಗೇ ಇದ್ದ. ಯಾರ ಜೊತೆಲೂ ಏನೊಂದು ಗಲಾಟೆ ಆಗಲಿ ಯಾವುದೊಂದು ಇದರಲ್ಲೂ ಇರಲಿಲ್ಲ. ಅವನು ಚೆನ್ನಾಗೇ ಇದ್ದ, ರಿಸರ್ವ್ ಆಗೇ ಇದ್ದ. ಅವನೇನು ಸುಮ್ಮನೆ ಯಾರು ಮಾತಾಡ್ಸ್ಕೊಂಡು ಹೋಗೋದು ಅವೆಲ್ಲ ಏನಿರಲಿಲ್ಲ. ಯಾರು ಚೆನ್ನಾಗಿ ಮಾತಾಡ್ತಾರೋ ಅವ್ರ ಜೊತೆ ಚೆನ್ನಾಗೇ ಮಾತಾಡ್ತಾ ಇದ್ದ. ಸರ್, ನಿಮಗೆ ಎಷ್ಟು ವರ್ಷದಿಂದ ಪರಿಚಯ ಅವನು ಅಂತ? ನಿಮ್ಮ ಜೊತೆಗೆಲ್ಲ ಹೇಗೆ ಒಡನಾಟ ಇತ್ತು ಅವನಿಗೆ? ಒಂದು 2 ಇಯರ್ಸಿಂದನೂ ಪರಿಚಯ ಇದೆ. ಅದಕ್ಕೆ ನಾನು ಈ ಮನೆಗೆ ಬಂದು 2 ವರ್ಷ ಆಯಿತು. 2 ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ಅವನ್ನ. ನಿಮ್ಮ ಜೊತೆಯಲ್ಲಿ ಏನು ಮಾತಾಡ್ತಾ ಇದ್ದ ಅಂತ? ಏನಿಲ್ಲಪ್ಪ, ಜಸ್ಟ್ ಬೆಳಗ್ಗೆ ಎದ್ದು ನಾವು ಸಿಕ್ಕಿದಾಗೆಲ್ಲ ಕಾಫಿ ಆಯಿತಾ, ತಿಂಡಿ ಆಯ್ತಾ ಅಣ್ಣ ಅಂತ ಹೇಳ್ತಾ ಇದ್ದ. ನಾನು ಆಯ್ತಪ್ಪ ಅಂತ ಹೇಳ್ತಾ ಇದ್ದು. ಎಲ್ಲರ ಜೊತೆಗೆ ಮಾತಾಡ್ತಿದ್ನ ಸರ್? ಬೆರೀತಾ ಇದ್ನ ಎಲ್ಲರ ಜೊತೆಗೂ? ಅಲ್ಲ, ಯಾರು ಮಾತಾಡಿಸ್ತಾರೆ ಅವ್ರ ಜೊತೆ ಖಂಡಿತ ಮಾತಾಡೋನು. ಬಟ್ ಬೇರೆ ಇಲ್ಲಿ ಯಾರು ಮಾತಾಡಿಸ್ತಿಲ್ಲ, ಅವನು ಮಾತಾಡ್ತಿರ್ಲಿಲ್ಲ. ಬೇರೆ ಯಾರೂ ಮಾತಾಡಿಸ್ತಿರ್ಲಿಲ್ಲ. ಅವನು ಹೋಗೋ ಮಾತಾಡ್ಸೋ ಅಂಥದ್ದು, ಅವ್ರ ಸ್ನೇಹಿತರು ಬರೋ ಅಂಥದ್ದು ಆ ಥರದ್ದೇನೂ ಇರಲಿಲ್ಲ ಸರ್ ಇಲ್ಲಿ? ಇಲ್ಲ, ಫ್ರೆಂಡ್ ಸರ್ಕಲ್ ಯಾರನ್ನೂ ಇಲ್ಲಿಗೆ ಬಂದಿದ್ದು ನಾನು ನೋಡಿಲ್ಲ. ಮನೆಗೆ ಯಾರೂ ಜಾಸ್ತಿ ಜನ ಬರ್ತಾ ಇರಲಿಲ್ಲ ಸರ್ ಹೇಗೆ ಅಂತ? ಅವ್ರ ಮನೆಗೆ ಯಾರು ಫ್ರೆಂಡ್ಸ್ಗಳು ಬಂದಿದ್ದು ನಾನು ನೋಡೇ ಇಲ್ಲ. ಜನರು ಬರ್ತಾ ಇರಲಿಲ್ಲ? ಅಲ್ಲ, ಅವ್ರ ನೆಂಟರುಗಳು ಬರ್ತಾಯಿದ್ರು, ಅವ್ರ ಮಗಳ ಮನೆ ಕಡೆಯವ್ರು ಬರ್ತಾಯಿದ್ರು. ಹೊಡೆದು ಬಿಟ್ಟರೆ ಬೇರೆ ಫ್ರೆಂಡ್ ಸರ್ಕಲ್ ಅವ್ರು ಯಾರೂ ಬಂದಿದ್ದು ನಾನು ನೋಡಿಲ್ಲ. ಸರ್, ಹೇಗೆ ಅನಿಸ್ತು ಸರ್ ನಿಮಗೆ ಈ ಒಂದು ಇನ್ಸಿಡೆಂಟ್ ನೋಡಿದ್ರೆ? ನೀವು ನೋಡಿದ್ರೆ ಆತ ಯಾರ ಜೊತೆಗೂ ಜಾಸ್ತಿ ಬೆರೀತಾ ಇರಲಿಲ್ಲ, ಒಳ್ಳೆ ಹುಡುಗ ಅಂತ ಇದ್ರಿ. ಈ ಒಂದು ಇನ್ಸಿಡೆಂಟ್ ಒಳಗಡೆ ಸಂಸತ್ ಭವನಕ್ಕೆ ನುಗ್ಗಿದ್ದಾನೆ ಅನ್ನೋವಂಥದ್ದು ವಿಚಾರ. ಹೌದು, ಶಾಕ್ ಆಗ್ತಾಯಿದೆ ಇವಾಗಲೂ. ಇನ್ನೂ ನಾವು ಅರ್ಗಿಸ್ಕೊಳಕ್ಕೆ ಆಗ್ತಾಯಿಲ್ಲ ಅದ್ರ ಬಗ್ಗೆ. ಹೋಗಬಾರ್ದಾಗಿತ್ತು, ಅನ್ಎಕ್ಸ್ಪೆಕ್ಟೆಡ್ ಹೋಗಿದ್ದಾನೆ ಈಗ. ಬಟ್ ನೋಡೋಣ, ತನಿಖೆಯಿಂದ ಏನಾಗಲಿ ಅಂತ ಗೊತ್ತಾಗಲಿ. ಸರ್, ಜೊತೆಗೆ ಆತ ಕಿಕ್ ಬಾಕ್ಸಿಂಗ್ ಭಾಳ ಚೆನ್ನಾಗಿ ಗೊತ್ತಿತ್ತು. ಅವ್ರು ಬೇರೆಯವ್ರಿಗೆಲ್ಲ ಹೇಳ್ಕೊಡ್ತಿದ್ದ, ನಿಮ್ಮ ಮಕ್ಕಳುಗಳಿಗೆಲ್ಲ ಹೇಳ್ಕೊಡ್ತಿದ್ದ ಅಂತ ವಿಚಾರ. ಬಟ್ ಅದು ಏನು ಗೊತ್ತಾ, ಕಿಕ್ ಬಾಕ್ಸಿಂಗ್ ಹೇಳ್ಕೊಡ್ತಿದ್ರು ಅಷ್ಟೇ ಹೊರತು ಬಟ್ ಯಾವುದೇ ರೀತಿ ಫೀಸ್ ತೊಗೊಂಡಾಗಲಿ ಅದೆಲ್ಲ ಏನೂ ಹೇಳ್ಕೊಟ್ಟಿಲ್ಲ. ಬಟ್ ಟೈಮ್ ಸಿಕ್ತಾಗ ಹೇಳ್ಕೊಡೋನು. ಯಾಕೆ ನನ್ನ ಮಗಂಗೆ ಇಂಟ್ರೆಸ್ಟ್ ಇದ್ದಿದ್ದರಿಂದ ಹೇಳ್ಕೊಡ್ತಿದ್ದು ಅಷ್ಟೇ ಹೊರತು ಬೇರೆ ಏನು ಅವನು ಕೋಚಿಂಗ್ ಕ್ಲಾಸ್ ನಡೆಸೋದಾಗಲಿ ಅದೆಲ್ಲ ಏನು ಮಾಡ್ತಾ ಇರಲಿಲ್ಲ. ಬಟ್ ಆತ ಪ್ರಾಕ್ಟೀಸ್ ಮಾಡ್ತಿದ್ದ? ಹೌದು, ಆತ ಪ್ರಾಕ್ಟೀಸ್ ಮಾಡ್ತಿದ್ದು ಗೊತ್ತು ನನಗೂ. ಯಾಕೆ ನನ್ನ ಮಗನೂ ಕೂಡ ಪ್ರಾಕ್ಟೀಸ್ ಮಾಡ್ತಿದ್ದರಿಂದ ಕರ್ಕೊಂಡೋಗಿ ಬೆಳಗ್ಗೆ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ದ. ಇಲ್ಲಿ ಆಚೆ ಕರ್ಕೊಂಡು ಹೋಗ್ತಿದ್ರೆ ಮನೆಯಲ್ಲೇ? ಇಲ್ಲ, ಪಕ್ಕದಲ್ಲಿ ಪಾರ್ಕಲ್ಲಿ ಪ್ರಾಕ್ಟೀಸ್ ಮಾಡಿಸ್ತಾ ಇದ್ರು. ನೀವು ನೋಡಿದಂಥ ಸಂದರ್ಭದಲ್ಲಿ ಹೇಗಿರ್ತಿದ್ದ ಸರ್? ಪುಸ್ತಕ ಓದ್ತಾ ಇದ್ರ ಅಥವಾ ಆಚೆ ಇರೋದು ಓಡಾಡುವಂಥದ್ದು ಹೇಗೆಲ್ಲ ಇದ್ರು ಅಂತ? ಏನಿಲ್ಲ, ಇಲ್ಲಿ ಹೋಗೋದು, ಅಂಗಡಿಗೆ ಹೋಗೋದು, ಸಾಮಾನ್ಯ ಬಂದು ತಂದು ಕೊಡೋದು ಮನೆಗೆ, ಅದೆಲ್ಲ ಮಾಡ್ತಿದ್ದ. ನಾನು ನೋಡ್ದಂಗೆ ಸಾಮಾನ್ಯವಾಗಿ ಈಚೆ ಓಡಾಡಬೇಕೆಲ್ಲ ಚೆನ್ನಾಗಿ ನಗ್ನಗ್ತಾ ಮಾತಾಡ್ಸ್ಕೊಂಡೇ ಹೋಗ್ತಿದ್ದ. ಎಲ್ಲರ ಜೊತೆಗೆ ಮಾತಾಡ್ಸೋದನ್ನೆಲ್ಲ ಮಾತಾಡ್ಸೋನು. ಬಟ್ ರಿಸರ್ವ್ಡ್ ಆಗಿದೆ. ಈಗ ವ್ಯಕ್ತಿ, ಈಗ ಕೆಲವರು ಒಬ್ಬೊಬ್ರು ಎಲ್ಲ ಒಂದೇ ಥರ ಇರಲ್ಲ. ಸೊ ಅವ್ನು ಯಾರ ಜೊತೆ ಯಾರು ಚೆನ್ನಾಗಿ ಅವನ ಜೊತೆ ಮಾತಾಡ್ತಾಯಿರೋ ಅವ್ರ ಜೊತೆ ಖಂಡಿತ ಚೆನ್ನಾಗಿ ಮಾತಾಡ್ತಿದ್ದ ಅವನು.